ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 5ನೇ ತರಗತಿಯ ಹೊಸ ಟೆಕ್ಸ್ಟ್ ಬುಕ್ ಬೈಲಿಂಗ್ವೆಲ್ ಕೊಟ್ಟಿರುವಂತಹ ಹೊಸ ಟೆಕ್ಸ್ಟ್ ಬುಕ್ ಮ್ಯಾಥ್ಸ್ ಮೇಳ ಇಂಗ್ಲಿಷ್ ಕನ್ನಡ ಬೈಲಿಂಗ್ವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಟ್ 1 ನಲ್ಲಿ ಮೊದಲನೇ ಚಾಪ್ಟರ್ನ ನೋಡೋಣ ಫ್ರೆಂಡ್ಸ್. ವಿ ದ ಟ್ರಾವೆಲರ್ಸ್, ನಾವು ಪ್ರಯಾಣಿಕರು, ಪ್ರತಿಯೊಂದು ಸೆಂಟೆನ್ಸ್ಗೂ ಕನ್ನಡದಲ್ಲಿ ಹೇಳಿದ್ದಾರೆ. ಸೊ ನೀಡ್ ನಾಟ್ ಟು ಎಕ್ಸ್ಪ್ಲೇನ್ ಫುಲ್. ಇಲ್ಲಿ ಲೆಟಸ್ ಡೂ ಅಂತ ಅಂದ್ರೆ ಎಕ್ಸಸೈಸ್, ಏನ್ ನಾವು ಅಭ್ಯಾಸದ ಪ್ರಶ್ನೆಗಳನ್ನು ಮಾಡ್ತಿದ್ವಲ್ಲ ಆ ರೀತಿ. ಇಲ್ಲಿ ವಿನ್ಯಾಸವನ್ನು ನೋಡಬೇಕಂತೆ, ಕರೆಕ್ಟಾಗಿ ನೋಡಿ. 456, 567, 678 ಪ್ರತಿ ಸಲಿ 111 ಕೂಡಿಸಿದ್ದಾರೆ. ಓಕೆ, 789, 900, 1011, 1022. ಇಲ್ಲಿ ಸೈಡಿಗೆ ನಾನು ಬರ್ದಿದ್ದೀನಿ, ಪ್ಯಾಟರ್ನ್ ಬರ್ದಿದ್ದೀನಿ ಏನಾಗಿದೆ ಅಂತ. ಇಲ್ಲಿ 1050 ಕೂಡಿಸಿದ್ದಾರೆ. 1050, 2100, 3150, 4250, 5250, 6350, 7350. 900 ಪ್ರತಿ ಸಲಿ ಕೂಡಿಸಿದ್ದಾರೆ. 5501, 6401, 7301, 8201, 10001, 10901. ಓಕೆ, ನೆಕ್ಸ್ಟ್ 100 ಕೂಡಲಾಗಿದೆ. 10400, 10500, 10600, 10700, 10800, 10900 ಇದೆ. 11000. 20 ಕೂಡಿಸಿದ್ದಾರೆ. 10145, 10165, 185, 10205. ಅದಾದ್ಮೇಲೆ ನೆಕ್ಸ್ಟು ಇಲ್ಲೆಷ್ಟು 225. ಸೊ ನೀವು ನೋಡಬಹುದು 225. ಓಕೆ ಫೈನ್. 10285. ಅದಾದ್ಮೇಲೆ ನೆಕ್ಸ್ಟು 10265, 10000. ಸೊ ಇಲ್ಲಿಂದನೇ ಬಂದಿರೋದು 245, 265, 285 ಲಾಸ್ಟ್. ಓಕೆ, ನೆಕ್ಸ್ಟ್ ಒಂದನ್ನಷ್ಟೇ ಕೂಡಿದ್ದಾರೆ. 992, 993, 94, 95, 96, 97, 98, 99, 11000, 11001. ಒಂದೊಂದೇ ಕೂಡಿಸ್ಕೊಂಡು ಹೋಗಿದ್ದಾರೆ. ಬಿಡಿ ಸ್ಥಾನದಲ್ಲಿ ಒಂದನ್ನು ಇಟ್ಟು ಕೂಡ್ಕೊಂಡು ಹೋಗಿ. ನೆಕ್ಸ್ಟ್ ಪ್ಲಸ್ 2 ಕೂಡಿಸಿದ್ದಾರೆ. 10800, 10802, 804, 806, 808, 810, 812. ಇಲ್ಲಿ 1001 ಕಳೆದಿದ್ದಾರೆ. ನೀವು ನೋಡ್ಬೋದು ಚಿಹ್ನೆ ಇಲ್ಲಿ ಕಳೆದಿದ್ದಾರೆ ಬರ್ತಿದ್ದೀನಿ. 73005, 72004, 71003, 70002, 69001, 68000, 66999, 65998, 64997, 63996. ಲಾಸ್ಟ್ ಅಲ್ಲಿ 1000 ಕೂಡಿಸಿದ್ದಾರೆ. ನೀವು ನೋಡಬಹುದು 82350, 83, 84, 85, 86, 87, 88, 89, 91. ಆಯ್ತಾ, 1000 ಕೂಡಿಸಿದ್ದಾರೆ. ಖಾಲಿ ಬಿಟ್ಟ ಜಾಗವನ್ನು ತುಂಬ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಂಬರ್ ನೇಮ್ ಬಿಟ್ಟಿದ್ದಾರೆ 7209. ಕನ್ನಡದಲ್ಲಿ ಬರ್ತಿದ್ದೀನಿ 7209. ಓಕೆ, ನೆಕ್ಸ್ಟ್ 10599, 10743. ಈ ಲೆಕ್ಕದಲ್ಲಿ 13579, 10010, 56491, 45045, 39593, 50005, 26050, 81200, 90009, 23230, 36001. ಓಕೆ, ನೆಕ್ಸ್ಟ್ ಅನ್ನು ನೋಡೋಣ. ಸೊ ಇಲ್ಲಿ ಕೊಟ್ಟಿದ್ದಾನೆ ಕೆಳಗಿನ ಸಂಖ್ಯೆಗಳನ್ನು ಅಸೆಂಡಿಂಗ್ ಆರ್ಡರ್ ಅಲ್ಲಿ, ಅಂತಂದ್ರೆ ಏರಿಕೆ ಕ್ರಮ ಅಂತ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದಲ್ವಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ಚಿಕ್ಕದ್ರಿಂದ ದೊಡ್ಡದು ಅಂತಂದ್ರೆ 18926. ಈ ಸಿಂಬಲ್ ಅನ್ನ ಬರಿಬೇಕು. 34407, 34740, 40347, 40473, 47340. ಅದಾದ್ಮೇಲೆ ಇಲ್ಲಿ ಬರ್ತಿದ್ದೀನಿ 73404, 74430. ಇಲ್ಲಿಂದ ಹೋಗಿ ಇಲ್ಲಿಗೆ. ಓಕೆ, ಪ್ಲೇಸ್ ಇಲ್ಲ ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಬ್ಬ ವಿದ್ಯಾರ್ಥಿ 49014ಕ್ಕಿಂತ 9990 ದೊಡ್ಡದು, ಏಕೆಂದ್ರೆ 4ಕ್ಕಿಂತ 9 ದೊಡ್ಡದು ಅಂತ ಹೇಳ್ತಾನೆ. ಇಲ್ಲಿ ನೋಡ್ತಾನೆ ಫಸ್ಟ್ ಅನ್ನ 4 ಇದೆ, ಇಲ್ಲಿ ನೋಡ್ತಾನೆ ಇಲ್ಲಿ 9 ಇದೆ. ಅಯ್ಯೋ, ಹಾಗಾದ್ರೆ ಇದು ದೊಡ್ಡದು ಅಂತ ಹೇಳ್ತಾನೆ. ಯಾವುದು? 4ಕ್ಕಿಂತ 9 ದೊಡ್ಡದು, ಹಾಗಾದ್ರೆ ಈ ಇಡೀ ಸಂಖ್ಯೆನೇ ದೊಡ್ಡದು ಅಂತಾನೆ. ಇದು ಸರಿನಾ? ಇಲ್ಲ, ಅದು ತಪ್ಪು. ಸೊ ಅವಾಗ ನಾವು ಹೇಳಬೇಕಾಗತ್ತೆ ಯಾಕಪ್ಪ ಇದು ಚಿಕ್ಕದು ಅಂತ ಅಂದ್ರೆ ಇಲ್ಲಿ 5 ಡಿಜಿಟ್ ಇದೆ, ಇಲ್ಲಿ ಸಾವಿರಗಳಿದಾವೆ, 40 ಸಾವಿರಗಳಿದಾವೆ, ಇಲ್ಲಿ ಬರೀ 9000 ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಸಂಖ್ಯಾ ರೇಖೆಯನ್ನು ಬಿಟ್ಟಿರುವ ಸ್ಥಳದಲ್ಲಿ ತುಂಬಿರಿ. 5000, 10000, 15000, 20000, 25000, 30000, 35000, 40000, 45000.
ನೆಕ್ಸ್ಟ್ ನೋಡೋಣ ಡಿಜಿಟ್ ಸ್ವಾಪಿಂಗ್ ಅಂತ. ಸ್ವಾಪಿಂಗ್ ಅಂತ ಅಂದರೆ ಅದಲು ಬದಲು ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾ? ಇನ್ ದ ನಂಬರ್ 1478 ಇಂಟರ್ಚೇಂಜಿಂಗ್ ದ ಡಿಜಿಟ್ 7 and which number is here 4. ಓಕೆ, 7 ಮತ್ತು 4 ಇಂಟರ್ಚೇಂಜ್ ಮಾಡೋದ್ರಿಂದ 1748. ನಾವು ಇಂಟರ್ಚೇಂಜ್ ಎನಿ 2 ಡಿಜಿಟ್ ಇನ್ ದ ನಂಬರ್ ಇಲ್ಲಿ 1478 ಟು ಮೇಕ್ ಅ ನಂಬರ್ ದಟ್ ಈಸ್ ಲಾರ್ಜರ್ ದ್ಯಾನ್ 5500. 5500ಕ್ಕಿಂತ ದೊಡ್ಡದಾಗಬೇಕಂತೆ. ಸೊ ನೀವು ಯಾವ 2 ನಂಬರ್ನ ಚೇಂಜ್ ಮಾಡ್ತೀರಾ? ಸೊ 2 ನಂಬರ್ ಅಷ್ಟೇ ಚೇಂಜ್ ಮಾಡಬೇಕಂತೆ. ನಾನು ಇವೆರಡನ್ನ ಚೇಂಜ್ ಮಾಡಿದ್ರೆ 4100 ಆಯಿತು, 5500 ಆಗಬೇಕಂತೆ. ಸೊ ಇವೆರಡನ್ನ ಚೇಂಜ್ ಮಾಡಿದ್ರೆ ನಾನು 1700 ಬಂತು. ಸೊ ಇವೆರಡನ್ನ ಚೇಂಜ್ ಮಾಡಿದ್ರೆ ನಾನು 1400 ಮತ್ತೆ ಆಯಿತು. ಸೊ ಯಾವುದಾದ್ರೂ 2 ನಂಬರ್ ಚೇಂಜ್ ಮಾಡಿದೆ ಅಂತಂದರೆ ನಾನು ಇದೆರಡನ್ನ ಚೇಂಜ್ ಮಾಡ್ತೀನಿ. 8147 ಅಥವಾ 8700, ಇದು ಇಲ್ಲಿಗೆ ಬಂದ್ಬಿಡತ್ತಲ್ವಾ ಅವನ ಜಾಗದಲ್ಲಿ. 8741. ಇಲ್ಲ, ನಾನು 7 ಸಹ ಚೇಂಜ್ ಮಾಡ್ಬೋದು. ಓಕೆ, 7 ಒಂದ್ರ ಜೊತೆಗೆ ಚೇಂಜ್ ಮಾಡ್ಬೋದು. ಫೈನ್. ನೆಕ್ಸ್ಟ್ ನೋಡೋಣ. ಇಲ್ಲಿ 10,593 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿ ಒಂದು ಸಂಖ್ಯೆಯನ್ನು ಮಾಡಿ. ಯಾವ ರೀತಿಯಾಗಿ ಮಾಡಬೇಕಂತೆ? 11,000 ಮತ್ತು 15,000 2 ಅಂಕಿ ಚೇಂಜ್ ಮಾಡಬೇಕು. 0 ಮತ್ತು 3 ಇದನ್ನು ನೋಡಬೇಡಿ, ಸೊ ರಾಂಗ್ ಇದೆ. 0 ಮತ್ತು 3 ಚೇಂಜ್ ಮಾಡ್ತೀನಿ, 13,590 ಆಯಿತು. ಇಲ್ಲಿ 35,000 ಮೋರ್ ದ್ಯಾನ್ 35,000 ಆಗಬೇಕಂತೆ. 1 ಮತ್ತು 5 ಚೇಂಜ್ ಮಾಡ್ತೀನಿ, 50,193 ಆಯಿತು. ನೆಕ್ಸ್ಟ್, ಆಸ್ ಸ್ಮಾಲ್ ಆಸ್ ಪಾಸಿಬಲ್, ಆದಷ್ಟು ಕಡಿಮೆ ಆಗಬೇಕಂತೆ ಈ ನಂಬರಲ್ಲಿ ಅಂತ ಅಂದರೆ ಚಿಕ್ಕದ್ರಿಂದ ಸೇರ್ಕೊಂಡು ಹೋಗ್ಬಿಡ್ತೀನಿ. ಅದು ಚಿಕ್ಕದ್ರಿಂದ ಸೇರ್ಕೊಂಡು ಹೋಗೋದಲ್ಲ, 2 ನಂಬರನ್ನು 2 ಅಂಕಿಗಳನ್ನು ಅಷ್ಟೇ ಅಂತೆ. ಸೊ ಓಕೆ, ನಾನು ಬರೀ ಚಿಕ್ಕದು ಅಂದ್ಕೊಂಡಿದ್ದನ್ನು ಬರೆದು ಬಿಟ್ಟಿದ್ದೆ, ಅಲ್ಲ ಬರೀ 2 ಅಂಕಿ ಅಷ್ಟೇ ಅಂತೆ. 4 ಮತ್ತು 2 ಚೇಂಜ್ ಮಾಡ್ತೀನಿ, 28,447 ಈ 2 ಚೇಂಜ್ ಮಾಡಿದೆ ಚಿಕ್ಕದಾಗಿ. ಆಸ್ ಬಿಗ್ ಆಸ್ ಪಾಸಿಬಲ್ ಅಂತ ಅಂದೆ. ಸೊ ಅವಾಗ ಇವೆರಡನ್ನು ಚೇಂಜ್ ಮಾಡಿದೆ ನಾನು, ಇಲ್ಲೇ ಪಕ್ಕ ಇದೆ. 84,247 4 ಮತ್ತು 8 ಚೇಂಜ್ ಮಾಡಿದ್ದೀನಿ. ಓಕೆ, ಅಂದರೆ 10ಕ್ಕೆ ರೌಂಡ್ ಮಾಡ್ಕೊಳ್ಳಿ, 6 ಇದೆ ಜಾಸ್ತಿ ಆಗುತ್ತೆ 80. ಸಮೀಪದ 100 ಇದೆ ಅಂತ ಅಂದರೆ ಇಲ್ಲೂ ಸಹ 7 ಇದೆ ಜಾಸ್ತಿ ಆಗುತ್ತೆ 200. ಸಮೀಪದ 1000 ಇದೆ ಅಂದಾಗ 1 ಸಿಗುತ್ತೆ. ಸೊ ಏನು ಚೇಂಜಸ್ ಆಗಲ್ಲ, 3000. ಸೊ ಇಲ್ಲಿ ಇದನ್ನು ಬರೆದಿದ್ದೀನಿ. ಸೊ ನೀವು ಆಸ್ ಯೂಶುವಲ್ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಲೆಟ್ ಅಸ್ ಥಿಂಕ್, ನಾವು ಯೋಚಿಸೋಣ ಅಂತ ಮತ್ತೆ ಕೊಟ್ಟಿದ್ದಾನೆ. ಸೊ ಬನ್ನಿ, ಇಲ್ಲಿ ನಿಯರೆಸ್ಟ್ ನೇಬರ್ ಗಿವನ್ ಅಂತ ಹೇಳಿಕೊಟ್ಟು 100ಕ್ಕೆ ಮತ್ತು 1000ಕ್ಕೆ ಅಂದಾಜಿಸ್ಬೇಕಂತೆ. ಸೊ ಬನ್ನಿ, ನಂಬರ್ಸ್ ಗಿವನ್, ಈ ನಂಬರ್ಸನ್ನು ಕೊಟ್ಟಿದ್ದಾರೆ. 7,126, ನಿಯರೆಸ್ಟ್ 100 7,100, ನಿಯರೆಸ್ಟ್ 1000 7,000. ನೆಕ್ಸ್ಟ್ ನಂಬರ್ 7,835ಕ್ಕೆ ನಿಯರೆಸ್ಟ್ 100 ನೋಡಿದಾಗ 7,800, ನಿಯರೆಸ್ಟ್ 1000 ಅಂದರೆ 8,000. 7,030ಕ್ಕೆ ನಿಯರೆಸ್ಟ್ 100 7,000, ನಿಯರೆಸ್ಟ್ 1000 7,000ನೇ ಬಂತು. 6,999, ನಿಯರೆಸ್ಟ್ 100 7,000, ನಿಯರೆಸ್ಟ್ 1000 7,000. ದ ನಂಬರ್ಸ್ ದಟ್ ಗಿವ್ ದ ಸೇಮ್ ರಿಸಲ್ಟ್, ಇಲ್ಲಿ ನೋಡ್ಬೋದು ಸೇಮ್ ರಿಸಲ್ಟ್ ಬಂದಿದೆ. ಚೇಂಜಸ್ 100ಅಲ್ಲೂ 7,000, 1000ಅಲ್ಲೂ 7,000 ಅಂದರೆ ಆ ನಂಬರು 7,030 ಮತ್ತು 6,999 ಅಂತ ಲಾಸ್ಟಿಗೆ ಬರೀಬೇಕಾಗುತ್ತೆ. ಯಾಕೆಂತಂದರೆ ಅವ್ರು ಕೇಳಿದ್ದಾರೆ, ಇಬ್ಬರಿಗೂ ಒಂದೇ ಫಲಿತಾಂಶ ಸಿಕ್ಕಿತು, ಅವರು ಬಳಸಿರಬಹುದಾದ ಸಂಖ್ಯೆಗಳಿಗೆ ವೃತ್ತ ಮಾಡಿ. ಓಕೆ, ಇದು ವೃತ್ತ ಮಾಡಿ. ನೆಕ್ಸ್ಟ್, ಥಿಂಕ್ ಆ್ಯಂಡ್ ರೈಟ್ 2 ನಂಬರ್ಸ್ ದಟ್ ಹ್ಯಾವ್ ದ ಸೇಮ್, ಒಂದೇ ಆಗಿರುವ 2 ಸಂಖ್ಯೆಗಳನ್ನು ಯೋಚಿಸಿ ಬರೆಯಿರಿ. ಸೊ ಬನ್ನಿ ನೋಡೋಣ. ಫಾರ್ ಎಕ್ಸಾಂಪಲ್ 19 ಮತ್ತು 21 ಹ್ಯಾವ್ ದ ಸೇಮ್ ನಿಯರೆಸ್ಟ್ 10. ಇಲ್ಲಿ ನಿಯರೆಸ್ಟ್ 10 ಮಾಡಿದಾಗ ಏನಾಯಿತು, 9 ಇದೆ, 1 ಜಾಸ್ತಿ ಆಗುತ್ತೆ, 20 ಆಯಿತು. ಇದನ್ನು ಸಹ ನಿಯರೆಸ್ಟ್ 10ಗೆ ನೋಡಿದಾಗ ಇಲ್ಲಿ 1 ಚೇಂಜಸ್ ಇಲ್ಲ, 20 ಆಯಿತು ಅಂತ ಹೇಳ್ತಿದ್ದಾರೆ. ದಾಟ್ ಈಸ್ 20. ಆ ರೀತಿಯಾಗಿ ನಮಗೆ ನಿಯರೆಸ್ಟ್ 10 ಸಮೀಪದ 10ಕ್ಕೆ ಒಂದು ನಂಬರನ್ನು ಹೇಳಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, 25 ಮತ್ತು 26 ಬೋತ್ ರೌಂಡ್ ಟು 30. ಸೊ ರೌಂಡ್ ಹಾಕಿದ್ರೆ ಅದು 30 ಆಯಿತು, 1 ಜಾಸ್ತಿ ಆಯಿತು, ಇದನ್ನು ಜಾಸ್ತಿ ಆಯಿತು. ಓಕೆ, ರೌಂಡ್ ಟು 30. ನಿಯರೆಸ್ಟ್ 100ಗೆ ಬಂದಾಗ 149 ಮತ್ತು 131 ರೌಂಡ್ ಟು 100 100ಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಯರೆಸ್ಟ್ 1000. ನೀವು ಇದೇ ಎಕ್ಸಾಂಪಲ್ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಒಂದು ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು. ಇಲ್ಲಿ ರೌಂಡ್ ಟು 1000, ಇದು 1000ಕ್ಕೆ ಬರುತ್ತೆ ನಿಯರ್ ಆಗಿ. ಓಕೆ, ನೆಕ್ಸ್ಟ್ ನಿಯರೆಸ್ಟ್ 10. ಓಕೆ, ನೆಕ್ಸ್ಟ್ ಕ್ವಶನ್, ಥಿಂಕ್ ಆ್ಯಂಡ್ ರೈಟ್ ದ ನಂಬರ್ಸ್ ದಟ್ ಹ್ಯಾವ್ ದ ಸೇಮ್ ನಿಯರೆಸ್ಟ್ 10 ಆ್ಯಂಡ್ ನಿಯರೆಸ್ಟ್. ಅವರೇ ಒಂದು ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಮಾಡಬೇಕು. ನಿಯರೆಸ್ಟ್ 10 ಆ್ಯಂಡ್ ನಿಯರೆಸ್ಟ್ 100ಗೆ ಯಾರು ಒಂದೇ ನಂಬರು, ಅದಕ್ಕೆ 101 ಕೊಟ್ಟೆ ಅಂದ್ಕೊಳ್ಳಿ.
ಸೊ ಇದರೊಳಗಡೆ ನಿಯರೆಸ್ಟ್ 10 ಮಾಡಿದಾಗ ಅದು 100 ಆಯಿತು, ನಿಯರೆಸ್ಟ್ 100 ಮಾಡಿದಾಗಲೂ ಸಹ ಅದು 100 ಆಯಿತು. ಓಕೆ, ಇಲ್ಲಿ ಬರ್ತಿದ್ದೀನಿ ನೋಡಿ. ನಿಯರೆಸ್ಟ್ 100 ಆ್ಯಂಡ್ ನಿಯರೆಸ್ಟ್ 1000 ಆದಾಗ 1049 ಕೊಟ್ಟೆ, ಇದು 1000ನೇ ಆಗುತ್ತೆ. ಓಕೆ, ಯಾವಾಗ 100 ನೋಡಿ, 100 ಅಂತ ಅಂದರೆ ಇದು ರೌಂಡ್ ಮಾಡಿ 4 ಇದೆ, ಚೇಂಜ್ ಆಗಲ್ಲ, 1000. ಅದೇ 1000 ಮಾಡಿದಾಗ 1ಕ್ಕೆ ಮಾಡಿದಾಗ 0 ಇದ್ದಾಗಲೂ ಚೇಂಜ್ ಆಗಲ್ಲ, ಮತ್ತೆ 1000ನೇ ಆಯಿತು. ನಿಯರೆಸ್ಟ್ 10, 100, 1000 ಮೂರೂ ಸಹ ಸೇಮ್ ಆಗಬೇಕು. ಆವಾಗ 1001. ಓಕೆ, 1001. ಇದರೊಳಗಡೆ ನಿಯರೆಸ್ಟ್ 10 ನೋಡೋಣ. ಸೊ 1 ಇದೆ, ಚೇಂಜ್ ಆಗಲ್ಲ, 100, ಇದನ್ನು 0 ಆಯಿತು. ನಿಯರೆಸ್ಟ್ 100 ಮಾಡಿದೆ, ಸೊ 0 ಇದೆ, ಇದನ್ನು ಚೇಂಜ್ ಆಗಲ್ಲ, ಇದೇ ನಂಬರ್ ಬಂತು. ನಿಯರೆಸ್ಟ್ 1000 ಮಾಡಿದೆ, ಸೊ 0 ಇದೆ, ಇದನ್ನು ಚೇಂಜ್ ಆಗಲ್ಲ. ಸೊ ಹಾಗಾಗಿಬಿಟ್ಟು ಏನಾಯ್ತಪ್ಪ ಅಂದರೆ 1000 ಆಯ್ತು. ಓಕೆ, ನೆಕ್ಸ್ಟ್ ಟ್ರಾವೆಲಿಂಗ್ ನೌ ಆ್ಯಂಡ್ ದೆನ್, ಪ್ರಯಾಣ ಈಗ ಮತ್ತು ನಂತರ ಯಾವ ರೀತಿಯಾಗಿತ್ತು. ಸೈಕ್ಲಿಸ್ಟ್ ಕ್ಯಾನ್ ಕವರ್ 15 ಕಿಲೋಮೀಟರ್ ಇನ್ 1 hour. ಹೌ ಮಚ್ ಡಿಸ್ಟೆನ್ಸ್ ವಿಲ್ ಶಿ ಕವರ್ ಇನ್ ದ 4 hours ಇಫ್ ಶಿ ಮೇಂಟೈನ್ಸ್ ದ ಸೇಮ್ ಸ್ಪೀಡ್. ಸೊ ಅದಕ್ಕೆ ಏನು ಬರಿಬೇಕು ಅಂತ ಅಂದರೆ ದೂರ, ವೇಗ ಇಂಟು ಕಾಲ, 15 ಇಂಟು 4. ದೂರ, ವೇಗ ಯಾವುದಪ್ಪ ಅಂತಂದರೆ ಅವ್ರು ಕೊಟ್ಟಿದ್ದಾರೆ 15 ಕಿಲೋಮೀಟರ್. ಓಕೆ, ಗಂಟೆ, ಟೈಮ್ 4 ಕಿಲೋಮೀಟರ್. ಇದಕ್ಕೆ ಸೂತ್ರ ಇದೆ, ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಇದಿದೆ. ಓಕೆ, 15 ಇಂಟು 4 ಅಂದರೆ 60 ಕಿಲೋಮೀಟರ್. ಸೆಕೆಂಡ್ ಕ್ವಶನ್, ಒಂದು ಶಾಲೆಯಲ್ಲಿ 461 ಹುಡುಗಿಯರಿದ್ದಾರಂತೆ, 439 ಹುಡುಗರಿದ್ದಾರಂತೆ. ಕೆಳಗಿನ ಪ್ರಯಾಣ ವಿಧಾನಗಳನ್ನು ಬಳಸಿಕೊಂಡು ಅವರೆಲ್ಲರೂ ಪ್ರವಾಸಕ್ಕೆ ಹೋಗಲು ಎಷ್ಟು ವಾಹನ? ಒಬ್ಬೊಬ್ಬ ಫಸ್ಟು ಟೋಟಲ್ ಮಾಡ್ಕೊಬೇಕಾಗತ್ತೆ ನಾವು. ಏನಂತ ಹೇಳಿಬಿಟ್ಟು, ಆ ಸ್ಕೂಲ್ ಹ್ಯಾಸ್ 461 ಗರ್ಲ್ಸ್, 439 ಬಾಯ್ಸ್. ಒಂದು ಶಾಲೆಯಲ್ಲಿ ಇಷ್ಟು ಜನ ಹುಡುಗರಿದ್ದಾರೆ. ಹಾಗಾದರೆ ಟೋಟಲ್ ಒಟ್ಟು ಮಕ್ಕಳು ಎಷ್ಟಿದ್ದಾರೆ? 161 ಮತ್ತು 439, 900. ಹಾಗಾದರೆ ಎಷ್ಟು ವೆಹಿಕಲ್ ಬರುತ್ತೆ ಅಂತ ನೋಡು. ಒಂದು ವೇಳೆ ಸೈಕಲಲ್ಲಿ ಹೋದರೆ 9 ಮಕ್ಕಳಿದ್ದಾರೆ, 900 ಮಕ್ಕಳಿದ್ದಾರೆ. ಬೈಸಿಕಲಲ್ಲಿ ಇಬ್ಬರೇ ಕೂರಕ್ಕಾಗತ್ತಂತೆ, 2 ಅಂತ ಬ್ರಾಕೆಟಲ್ಲಿ ಹಾಕಿದಾರಲ್ಲ, ಅದು 2 ಕೂರಕ್ಕಾಗತ್ತೆ. ಸೊ ಇದನ್ನು ಡಿವೈಡ್ ಮಾಡಬೇಕಾಗತ್ತೆ. 2 1 2 4 8 2 5 10 450 ಮಕ್ಕಳು ಹೋಗ್ಬೋದು. ಒಂದು ಸೈಕಲಲ್ಲಿ 450, ಇನ್ನೊಂದು ಸೈಕಲ್ 450, 900 ಅದು. ಆಟೋ ರಿಕ್ಷಾದಲ್ಲಿ 3 ಜನ ಕೂರ್ಬೋದಂತೆ. ಸೊ 3 ಜನ ಕೂರ್ಬೋದು ಅಂತ ಅಂದರೆ ಮತ್ತೆ 900ರಲ್ಲಿ 3 ಹಾಕಿದ್ರೆ 3 3 9 300 ಒಂದು ಆಟೋದಲ್ಲಿ 300, ಇನ್ನೊಂದು ಆಟೋದಲ್ಲಿ 300, ಇನ್ನೊಂದು ಆಟೋದಲ್ಲಿ 300, 900 ಅದು. ಕಾರಲ್ಲಿ ಮತ್ತೆ 900, 4 ಜನ ಕೂರ್ಬೋದಂತೆ. ಈ 4 ನಾವೆಲ್ಲ ಬರೆದಿರೋದು, ದೇ ಹ್ಯಾವ್ ಗಿವನ್, ಇಲ್ಲಿ ಕೊಟ್ಟಿದ್ದಾರೆ. ಸೊ 4 1 4, 4 2 8 ಅಲ್ವಾ, 1 ಉಳಿತು, 4 2 8. ಓಕೆ, ಅದಾದಮೇಲೆ ನೆಕ್ಸ್ಟ್ 2 ಉಳಿತು, 4 5 20. ಓಕೆ, 225 ಜನ ಒಂದು ಕಾರಲ್ಲಿ 225 ಜನ, ಇನ್ನೊಂದು ಕಾರಲ್ಲಿ 225 ಜನ, ಇನ್ನೊಂದು ಕಾರಲ್ಲಿ 225 ಜನ, ಇನ್ನೊಂದು ಕಾರಲ್ಲಿ 225 ಜನ ಆದರೆ 900 ಎಲ್ಲ ಮಕ್ಕಳು ಹೋಗ್ತಾರೆ. ಓಕೆ, ದೊಡ್ಡ ಕಾರಲ್ಲಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಸೊಲ್ಯೂಷನ್ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಬರೆಸ್ಬೇಕು ಅಂತ. ಬೈಸೈಕಲ್ 900, 450 ಬೈಸೈಕಲ್ ಬೇಕಾಗುತ್ತೆ, 450 ಬೇಕಾಗತ್ತೆ, 450 ಬೈಸೈಕಲ್ ಬೇಕಾಗತ್ತೆ, ಸೈಕಲ್ ಬೇಕಾಗತ್ತೆ. ಆಟೋ ರಿಕ್ಷಾದಲ್ಲಿ 3 ಪರ್ಸನ್ ಕೂರ್ಬೋದಂತೆ, ಅಂಥವು 300 ಆಟೋ ರಿಕ್ಷಾಗಳು ಬೇಕಂತೆ. ಕಾರಲ್ಲಿ 225, 4 ಜನ ಅಂತ ಅಂದರೆ 225 ಕಾರ್ಗಳು ಬೇಕಂತೆ. ಬಿಗ್ ಕಾರಲ್ಲಿ 6 ಪರ್ಸನ್ ಕೂರ್ಬೋದು ಅಂತ ಅಂದರೆ 150 ಬಿಗ್ ಕಾರ್ಸ್ ಬೇಕಂತೆ. ಟೆಂಪೋ ಟ್ರಾವೆಲರ್ಲಿ 10 ಪರ್ಸನ್ಸ್ ಅಂತೆ, 900 / 10 90 ಟೆಂಪೋ ಟ್ರಾವೆಲರ್ ಬೇಕಂತ ಆ ಶಾಲೆ. ಬೋಟ್ ಇತ್ತು ಅಂತ ಅಂದರೆ ಅದರೊಳಗೆ 20 ಜನ ಕೂರ್ಬೋದು, ಅದರೊಳಗೆ 45 ಅಂಥ ಬೋಟ್ಗಳು ಬೇಕು 900 ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕೆ. ಮಿನಿ ಬಸ್ಸಲ್ಲಿ 25 ಜನ ಕೂರ್ಬೋದು, 36 ಮಿನಿ ಬಸ್ ಬೇಕು, ಹೊಡೆದಿರೋದೇ ಇದು. ಓಕೆ, ಡಿವೈಡ್ ಮಾಡಿರೋದು, ಡಿವಿಷನ್. ಏರೋಪ್ಲೇನಲ್ಲಿ 180 ಜನ ಕೂರ್ಬೋದಂತೆ, ಅಂಥವು 5 ಏರೋಪ್ಲೇನ್ ಬೇಕಾಗತ್ತೆ. ಓಕೆ, ನೆಕ್ಸ್ಟ್. ಓಕೆ, ಏರೋಪ್ಲೇನ್ ಬಗ್ಗೆನೇ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಅಷ್ಟೇ. ಸೊ ರೈಟ್ ದ 5 ನಂಬರ್ಸ್ ಬಿಟ್ವೀನ್ ದ ನಂಬರ್ಸ್ ದಿಸ್ ಒನ್ ಅಂತ ಕೊಟ್ಟಿದ್ದಾರೆ. ಓಕೆ, 23 ಇದ್ರ ಮಧ್ಯೆ ಇರುವಂಥದ್ದನ್ನು ಬರಿಬೇಕಂತೆ. 25,569, 23,569, 23,600, 23,000 ಯಾವುದಾದ್ರೂ ಬರಿಬೋದು, ಕಂಟಿನ್ಯೂ ಇರಬೇಕು ಅಂತ ಇಲ್ಲ. ಇದ್ರ ಒಳಗಡೆ ಯಾವುದಾದ್ರೂ 5 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇವೆರಡು ಸಂಖ್ಯೆಗಳ ನಡುವೆ 5 ಸಂಖ್ಯೆಗಳನ್ನು ಬರೀರಿ, ಯಾವುದಾದ್ರೂ ಬರೀಬಹುದು, ಅದೇ ಕ್ವಶನು. ನೆಕ್ಸ್ಟ್, ರೈಟ್ 5 ನಂಬರ್ಸ್ ದಟ್ ಆರ್ ಮೋರ್ ದ್ಯಾನ್ 38,125 ಬಟ್ ಲೆಸ್ ದ್ಯಾನ್ 38,600. 38,125ಕ್ಕಿಂತ ಜಾಸ್ತಿ ಇರಬೇಕಂತೆ ನಂಬರು ನೀವು ಬರೆಯೋ, 38,600ಕ್ಕಿಂತ ಕಡಿಮೆ ಇರಬೇಕಂತೆ ಇಲ್ಲಿ ಬರೆದಿದ್ದೀನಿ.
ಸೊ ರವೀಸ್ ಕಾರ್ ಹ್ಯಾಸ್ ಬಿನ್ ಡ್ರೈವನ್ ಫಾರ್ ದಿಸ್ ಮಚ್ ಕಿಲೋಮೀಟರ್ ಟಿಲ್ ನಾವು. ಶೀತಲ್ ಕಾರ್ ಹ್ಯಾಸ್ ಬಿನ್ ಡ್ರೈವನ್ ದಿಸ್ ಮಚ್ ಕಿಲೋಮೀಟರ್. ಹೂಸ್ ಕಾರ್ ಹ್ಯಾಸ್ ಬಿನ್ ಡ್ರೈವನ್ ಮೋರ್. ಶೀತಲ್ ಕಾರ್. ಎಷ್ಟು ಅಂತ ಕೇಳಿಲ್ಲ, ಎಷ್ಟು ಅಂತ ನೋಡಬೇಕು ಅಂದರೆ ಇದನ್ನು ಇದರೊಳಗಡೆ ಕಳೆದು ಬಿಟ್ರೆ 10,556 ಕಿಲೋಮೀಟರ್ ಜಾಸ್ತಿ ಓಡಿದಿದೆ ಶೀತಲ್ ಕಾರ್. ಓಕೆ, ನೆಕ್ಸ್ಟ್ ಏರಿಕೆ ಕ್ರಮದಲ್ಲಿ ಬರೀಬೇಕಂತೆ. ಓಕೆ, ಇಲ್ಲಿ ಬರೆದಿದ್ದೀನಿ ನಾನು ಅಸೆಂಡಿಂಗ್ ಆರ್ಡರ್. 39,999, 49,900, 89,999, 93,743, 94,983. ಏರಿಕೆ ಕ್ರಮ ಅಂತ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡದು. ನೆಕ್ಸ್ಟ್ ಮತ್ತೆ ಡಿಸೆಂಡಿಂಗ್ ಆರ್ಡರಲ್ಲಿ ಬರೀಬೇಕಂತೆ. 5ನೇ ಕ್ವಶನು. ಈ ಒಂದು ಪಾಪ್ಯುಲೇಷನ್, ಟೌನ್ಗಳ ಪಾಪ್ಯುಲೇಷನನ್ನು ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಅಂದರೆ ನಾವು ಬಿಗ್ ಟು ಸ್ಮಾಲ್ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಸೊ ಇಲ್ಲಿ ಬರೆದಿದ್ದೀನಿ ನಾನು 66,540 ಅದು ಟೌನ್ 6, 65,232 ಟೌನ್ 1, 56,380 ಟೌನ್ 3. ನೆಕ್ಸ್ಟ್ ಈ ನಂಬರ್, ನೆಕ್ಸ್ಟ್ ಈ ನಂಬರ್, ನೆಕ್ಸ್ಟ್ ಈ ನಂಬರ್ ಟೌನ್ನಲ್ಲೂ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ನಂಬರ್ಸ್ ಬಿಟ್ವೀನ್ ದೇಸ್ ಸಚ್ ದಟ್ ದ ಒನ್ಸ್, ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್ ಡಿಜಿಟ್ಸ್ ಆರ್ ಆಲ್ 0. ಇಲ್ಲಿಂದ ಇಲ್ಲಿಯವರೆಗಡೆ ನಂಬರ್ ಬರೀಬೇಕಂತೆ. ಅದರೊಳಗಡೆ ಒನ್ಸು, ಟೆನ್ಸು, ಹಂಡ್ರೆಡ್ಸ್ ಎಲ್ಲವೂ ಸಹ 0 ಆಗಿರಬೇಕಂತೆ. ಇಲ್ಲಿ ನೋಡಿ 43,000, 44,000, 45,000. ಇಲ್ಲಿ ನೋಡಿ ಬಿಡಿ 10, 100 ಎಲ್ಲವೂ 0 ಆಗಿದೆ. 47,000, 48,000, 49,000, 50,000, 51,000, 52,000, 53,000. ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 783, 783, 8,000 ಇದೆ, 60 ಇದೆ, 2 ಇದೆ ಬಿಡಿ. 9,900 ಇದೆ, 80 ಇದೆ, 0. ಸೊ ಇದನ್ನು ವಿಸ್ತರಿಸಿ ಬರೆಯೋದು ಗೊತ್ತಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಬಿಟ್ಟಿದ್ದಾರೋ ಅದನ್ನು ಬರೀಬೇಕಂತೆ. 983 ಅಂದರೆ 90 ಟೆನ್ಸ್ ಇದ್ದಾವೆ, 90 ಟೆನ್ಸ್. ಇನ್ನು ಉಳಿದಿದ್ದಷ್ಟು 83 ಒನ್ಸ್. ಓಕೆ, ನೆಕ್ಸ್ಟ್ 90 ಟೆನ್ಸ್ ಅಂತ ಅಂದರೆ ಎಷ್ಟು? 900 ಅಂತ ನೀವು ಹಾಕೋಬೇಕು. 90 ಟೆನ್ಸ್ ಅಂತ ಅಂದರೆ 900. ಇನ್ನು ಉಳಿದಿದ್ದು 83 ಇದು ಮಾಡ್ತಾ ಇದ್ದೀವಿ. ಸೊ ಇಲ್ಲೂ ಅಷ್ಟೇ 68 ಅಂತ ಅಂದರೆ ಇಲ್ಲಿ 18 ಒನ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ 5 ಟೆನ್ಸ್, 50 + 18 68 ಇಲ್ಲಿ ಬರೆದು ತೋರಿಸಿದೆ. ನೆಕ್ಸ್ಟ್ ಇಲ್ಲಿ 6 ಹಂಡ್ರೆಡ್ಸ್, 7 ಒನ್ಸ್. ಇಲ್ಲಿ 5,600, 2 ಟೆನ್ಸ್, 100 ಎಕ್ಸಾಕ್ಟ್ ಆಗಿದೆ. ಓಕೆ ಫೈನ್. ನೆಕ್ಸ್ಟ್ ಇಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡ್ಕೊಬೇಕು. 7,000 ಇದೆ ಅಂತ ಅನ್ಕೊಂಬಿಡಿ. ಇಲ್ಲಿ 100 ಜಾಸ್ತಿ ಮಾಡಿದ್ದಾರೆ, 20 ಹಂಡ್ರೆಡ್ಸ್. 20 ಹಂಡ್ರೆಡ್ಸ್ ಅಂತ ಅಂದರೆ 20 × 100 2,000. ಇವೇ 2,000 ಆಯಿತು. 2,000 ಆಯಿತು ಅಂತ ಅಂದರೆ 7,000ದಲ್ಲಿ 2,000 ಕಳೆದ್ರೆ 5,000 ಉಳಿತು. ಇನ್ನು ನೆಕ್ಸ್ಟ್ 69 ಒನ್ಸ್ಗಳು. 37,608 ಇಲ್ಲಿ ಬರ್ದಿದ್ದೀನಿ. 10,000 ಅವ್ರು 17,000 ಕೊಟ್ಟಿದ್ದಾರೆ, ಹಾಗಾಗಿಬಿಟ್ಟು 17,000 ಅಂತ ಅಂದರೆ ಗೊತ್ತಾಯಿತು. 10,000 ಅಂದರೆ 20,000, ಒಂದು ಇದೊಂದು 1,000, 30,000, 7,000. 600 8 ಬಿಡಿಗಳು. 4 10,000, 3,000, 0 ಹಂಡ್ರೆಡ್ಸ್ ಏನೂ ಇಲ್ಲ, 1 ಒನ್ಸ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಆನ್ಸರ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಹೌ ಮೆನಿ ನೋಟ್ಸ್ ಆಫ್ ದ 10 ಆರ್ ದೇರ್ ಇನ್ 7,934? 7,934ರಲ್ಲಿ 10ರ ಎಷ್ಟು ನೋಟ್ಗಳಿದಾವಂತೆ? 793 ನೋಟ್ಗಳಿದ್ದಾವೆ. 100ರ ಎಷ್ಟು ನೋಟ್ಗಳಿದಾವಂತೆ? 79 ನೋಟ್ಗಳಿದ್ದಾವೆ. 100ರಲ್ಲಿ 2 ಸೊನ್ನೆಗಳಿದಾವಲ್ಲ, ಅದನ್ನು ತೆಗೆದು ನೋಡ್ಕೊಂಬಿಡಿ. ನೆಕ್ಸ್ಟ್ ಹೌ ಮೆನಿ 1,000? 1,000ದಲ್ಲಿ ಎಷ್ಟಿದ್ದಾವೆ? 1,000ದಲ್ಲಿ 3 ಸೊನ್ನೆ ಇದಾವಲ್ಲ, ಅದನ್ನು ತೆಗೀರಿ. ನೆಕ್ಸ್ಟ್ ಉಳಿದಿದ್ದು 7 ಆಯಿತು. ಹೌ ಮೆನಿ 500 ನೋಟ್ಸ್ ಆರ್ ದೇರ್ ಇನ್ 7,934 ಅಂತ ಅಂದರೆ ಡಿವೈಡೆಡ್ ಬೈ 500 ಮಾಡಿ. ಸೊ ಇಲ್ಲೂ ಅಷ್ಟೇ 10 ನೋಟುಗಳನ್ನು ಕೇಳ್ತಾ ಇದ್ದಾರೆ, 1 ತೆಗಿರಿ. 100 ಅಂತ ಅಂದಾಗ 2 ತೆಗಿರಿ. ಇಲ್ಲಿ 1,000 ಅಂದಾಗ 3 ತೆಗಿರಿ, 65. ಸೊ ಮತ್ತೆ 500 ನೋಟ್ಸ್ ಆರ್ ದೇರ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇದನ್ನು ಡಿವೈಡ್ ಮಾಡಿ.